ವೆಲ್ಕಮ್ ಬ್ಯಾಕ್ ಟು ದೀಮಾ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಒಂದು ಅರ್ಧ kg ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಎಲ್ಲ ಜರಡಿ ಇಟ್ಕೊಂಡು ನಿಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬಿಸಿನೀರು ಕಾಯೋಕೆ ಇಟ್ಟಿದ್ದೀನಿ. ಇದನ್ನು ತಣ್ಣೀರಲ್ಲಿ ಒಂದು 3 ಟೈಮ್ ವಾಶ್ ಮಾಡಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಬಿಸಿಯಾಗಿರೋ ನೀರಿಗೆ ಹಾಕಿ ಒಂದು ಚೆನ್ನಾಗಿ ಕೈ ಆಡಿಸ್ಬಿಡಿ. ಈ ಥರ ಚೌಟಲ್ಲಿ ಕೈ ಆಡಿಸ್ಬಿಟ್ಟು ನೀಟಾಗಿ ನೀರನ್ನು ಎಲ್ಲ ಬಸ್ಕೊಂಡು ಇಟ್ಕೊಳ್ಳಿ. ಇಲ್ಲಾಂದರೆ ಅದರಲ್ಲೇ ಸ್ವಲ್ಪ ನೀರಲ್ಲಿ ಬಿಟ್ಬಿಟ್ರೆ ಮುದ್ದೆ ಆದಂಗೆ ಆಗುತ್ತೆ. ಬಸ್ಬಿಟ್ಟು ಈ ಥರ ಕ್ಯಾಪ್ ಹಾಕ್ಬಿಟ್ಟು ಒಂದು 5 ಮಿನಿಟ್ಸು ಪಕ್ಕಕ್ಕಿಡಿ. ಚೆನ್ನಾಗಿ ನೆನ್ಕೊಳ್ಳುತ್ತೆ, ಉದುದ್ರಾಗಿರುತ್ತೆ. ಒಗ್ಗರಣೆ ಕಾಯೋ ಅಷ್ಟೊತ್ತಿಗೆ, ಒಗ್ಗರಣೆ ಎಲ್ಲ ಆಗೋ ಅಷ್ಟೊತ್ತಿಗೆ ಅವಲಕ್ಕಿ ನೆಂದೋಗಿರುತ್ತೆ. ಈಗ ನೋಡಿ, ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಚಮಚ ಸಾಸಿವೆ ಹಾಕಿ ಚಿಟಪಟ ಅಂದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡಿ. ಈಗ ಹೆಚ್ಚಿಟ್ಟಿರೋ ಅಂಥ 4 ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಇರೋ ಈರುಳ್ಳಿ 4 ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, 1 ಹಿಡಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಈರುಳ್ಳಿ ಬೇಗ ಬೇಯುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕಾಗುತ್ತೆ. ಇಷ್ಟು ಬೆಂದಾಗ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಬೇಕು. ನೋಡಿ, ಈರುಳ್ಳಿ ಒಂದು 3 ಮಿನಿಟ್ಸು ನಾನು ಮುಂಚೆ ಬೇಯಿಸ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ಹಾಕಿದ್ಮೇಲೆ ಒಂದು 2 ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ಥರ ಲೈಟ್ ಗೋಲ್ಡಿಶ್ ಆಗುತ್ತೆ ಟೊಮೊಟೊ ಬೇಯೋ ಅಷ್ಟೊತ್ತಿಗೆ ಈರುಳ್ಳಿ. ನೋಡಿ, ಈ ಥರ ಆಗಿದೆ. ಚೆನ್ನಾಗಿ ಸಾಫ್ಟ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಒಂದು 50 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗೇ ಮಿಕ್ಸ್ ಆಗಿದೆ. ಈಗ ಟೊಮೊಟೊನೂ ಚೆನ್ನಾಗಿ ಸಾಫ್ಟ್ ಆಗಿದೆ, ಈರುಳ್ಳಿನೇ ಲೈಟ್ ಬ್ರೌನ್ ಕಲರ್ ಬಂದಿದೆ. ಈಗ ನೆನೆಸಿಟ್ಟಿರೋ ಅಂಥ ಅವಲಕ್ಕಿ ಮತ್ತು 1 ಹಿಡಿ ಕೊತ್ತಂಬರಿ, 1 ಕಪ್ಪಷ್ಟು, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ನಾನು ಒಂದು ಕಾಯಲ್ಲಿ 1 ಉಪ್ಪು ಚಿಪ್ಪನ್ನು ತುರಿದಿಟ್ಕೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನ. ಇಲ್ಲಿ ಸ್ವಲ್ಪ ಹಣ್ಣಾಗಿರೋವಂಥ ಟೊಮೊಟೊ ಯೂಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನಿಂಬೆಹಣ್ಣಿಗಿಂತೂ ಟೊಮೊಟೊನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.